ನಿಮ್ಮ ಲುಕ್ ನೋಡಿದಾಗ ನಮ್ಗೆ ವಿಜಯ್ ದೇವರಕೊಂಡ ಅವರ ಅರ್ಜುನ್ ರೆಡ್ಡಿ ಸಿನಿಮಾ ನೆನಪಾಗುತ್ತೆ. ನೀವು ಹಂಗೇನಾದ್ರು ಸೈಕೋ ತರ ಇದ್ದೀರಾ ಸಿನಿಮಾದಲ್ಲಿ, ಹೇಗೆ ಅಂತ? ಇಲ್ಲ ಮ್ಯಾಮ್, ನನ್ನ ಸಿನಿಮಾದಲ್ಲಿ ಸೈಕೋ ಶುಕ್ಲಾನೆ. ಆ ಸಿನಿಮಾಗೂ ನಮ್ಮ ಸಿನಿಮಾಗೂ ಎಲ್ಲರೂ ಹೇಳ್ತಿದ್ದಾರೆ ಅರ್ಜುನ್ ರೆಡ್ಡಿ ತರ ಇದೆ, ಅರ್ಜುನ್ ರೆಡ್ಡಿ ತರ ಇದೆ ಅಂತ. ಖಂಡಿತ, ಬಟ್ ಇಲ್ಲ, ಆ ತರ ಯಾವುದು ನಮ್ಮ ಸಿನಿಮಾದಿಲ್ಲ. ನಮ್ಮ ಸಿನಿಮಾ ಕ್ಯಾರೆಕ್ಟರ್ ಹೊಸತನ ಇದೆ. ಡೈರೆಕ್ಟ್ರು ಬರ್ದಿರ್ತಕ್ಕಂಥ ಕ್ಯಾರೆಕ್ಟರ್ ವಿಜುವಲೈಸೇಷನ್ ಬೇರೆ ತರನೇ ಇದೆ ಮ್ಯಾಮ್. ಇವತ್ತಿನವರೆಗೂ ಆ ಶುಕ್ಲಾ ಅನ್ನೋ ಒಂದು ಕ್ಯಾರೆಕ್ಟರ್ ಇದೆ ಗೊತ್ತಾ, ಬಂದಿಲ್ಲ ಮ್ಯಾಮ್. ಅದಕ್ಕೆ ಯಾವ್ದಾದ್ರು ಒಂದು ನಾನು ನಿಮ್ಗೆ ಉದಾಹರಣೆ ಕೊಡೋಣ ಅಂತಂದ್ರು ನನ್ನ ಹತ್ರ ಇಲ್ಲ. ಖಂಡಿತ ಪ್ರತಿಯೊಬ್ರು ಜೀವನದಲ್ಲೂ ಆತರ ಒಂದು ಕ್ಯಾರೆಕ್ಟರ್ ಬಂದಿರುತ್ತೆ. ನಿಮ್ಮ ಜೀವನದಲ್ಲೂ ಆಗಿರ್ಬೋದು ಒಂದು ಕ್ಯಾರೆಕ್ಟರ್ ಇರುತ್ತೆ. ಮೈಂಡ್ ಮಾತಾಡುತ್ತಾ, ಇಲ್ಲ ಹೃದಯ ಮಾತಾಡುತ್ತಾ, ಹೃದಯ ಹೇಳ್ದಂಗೆ ಕೇಳಲ್ಲ, ಇಲ್ಲ ಮೈಂಡ್ ಹೇಳ್ದಂಗೆ ಕೇಳಲ್ಲ ಅನ್ನೋ ಒಂದು ಇದೇ ಗೊತ್ತಾ ಅರ್ಥ. ಅದು ಪ್ರತಿಯೊಬ್ರು ಲೈಫಲ್ಲೂ ಆಗಿರುತ್ತೆ. ಈಗ ನೀವೊಂದು ಏನೋ ಥಿಂಕ್ ಮಾಡಿರ್ತೀರಾ, ನಿಮ್ ಮೈಂಡ್ ಏನೋ ಇವಾಗ ಥಿಂಕ್ ಮಾಡುತ್ತೆ, ಆಮೇಲೆ ಮನ್ಸಿಗೆ ಬೇಡ ಬಿಡು ಅಂತ ಅನ್ಸುತ್ತೆ. ಇದು ಪ್ರತಿಯೊಬ್ರು ಲೈಫಲ್ಲೂ ಆಗುತ್ತೆ ಮ್ಯಾಮ್. ಓಕೆ, ಈಗ ಇಬ್ರು ಹೀರೋಯಿನ್ ಇದಾರೆ. ಸೊ ಯಾವ ತರ ಹೋಗುತ್ತೆ? ಇಬ್ರು ಹೀರೋಯಿನ್ ಜೊತೆನೂ ನಿಮ್ದು ರೊಮ್ಯಾನ್ಸ್ ಇರುತ್ತಾ, ಲೈಫ್ ಇರುತ್ತಾ ಸಿನಿಮಾದಲ್ಲಿ? ಹೇಗೆ ಇಬ್ರು ಹೀರೋಯಿನ್ ನೀವು ತಗೊಂಡಿದ್ದು? ಇಬ್ರು ಹೀರೋಯಿನ್ ಇದೆ ಅಂದಿದ ತಕ್ಷಣ ರೊಮ್ಯಾನ್ಸ್ ಇದೆ ಅನ್ನೋದು ತಪ್ಪು. ಇಲ್ಲ ಮ್ಯಾಮ್, ರೊಮ್ಯಾನ್ಸ್ ಅಂತ ಅಲ್ಲ, ಆ ಕತೆ ಅವಶ್ಯಕತೆ ಇತ್ತು, ಆ ಕಾರಣ ಇಬ್ರು ಹೀರೋಯಿನ್ ಇದ್ದಾರೆ. ಆ ತರ ನೀವ್ ಅಂದಾಗೆ ರೊಮ್ಯಾನ್ಸು ವಲ್ಗರಿಟಿ ಆತರ ಇಲ್ಲ ಮ್ಯಾಮ್. ಒಂದು ಫುಲ್ ಫ್ಯಾಮಿಲಿ ಬಂದು ಕುತ್ಕೊಂಡು ಎಂಜಾಯ್ ಮಾಡ್ತಕ್ಕಂಥ, ಫೀಲ್ ಆಗ್ತಕ್ಕಂಥ ಒಂದು ಹಾರ್ಡ್ ಕೋರ್ ಎಮೋಷನಲ್ ಲವ್ ಕಮ್ ಮಾಸ್ ಓರಿಯೆಂಟೆಡ್ ಇರ್ತಕ್ಕಂಥ ಒಂದು ಮೂವಿ ಮ್ಯಾಮ್. ಪ್ರತಿ ಒಬ್ಬ ಪ್ರೇಕ್ಷಕನಿಗೂ ಸಿನಿಮಾ 100% ಇಷ್ಟ ಆಗುತ್ತೆ. ಏನಕ್ಕೆ ಇವನು ಹೀಗೆ ಅವಳ ಹಿಂದೆ ಬಿದ್ದ, ಅವಳು ಇವನ ಹಿಂದೆ ಬಿದ್ಲು ಅನ್ನೋದಕ್ಕೆ ಎಲ್ಲದಕ್ಕೂ ಸಿನಿಮಾ ನೋಡಿದಾಗ ಖಂಡಿತ ಉತ್ತರ ಸಿಗುತ್ತೆ. ಅಂದ್ರೆ ಒಬ್ಬ ಹೀರೋ ಆದಾಗ ಅಲ್ಲೊಂದೇನೋ ಒಂದು ಒಳ್ಳೆ ಸಾಂಗ್ ಇರ್ಬೇಕು, ಡ್ಯೂಯೆಟ್ ಆಡ್ಬೇಕು, ಅಥವಾ ಒಂದು ಮಾಸ್ ಎಲಿಮೆಂಟ್ ಇರ್ಬೇಕು, ನಾನ್ ಫೈಟ್ ಮಾಡ್ಬೇಕು ಅಂತ ಏನೇನೋ ಒಂದು ಆಸೆಗಳಿರುತ್ತೆ. ನೀವು ಫಸ್ಟ್ ಹೀರೋ ಆಗಿರೋದ್ರಿಂದ ಇಬ್ರು ಹೀರೋಯಿನ್ ಇದಾರೆ. ನಿಮ್ಗೆ ಪರ್ಸನಲಿ ಏನು ಹೀರೋ ಆದಾಗ, ಹೀರೋ ಅನ್ನೋದಕ್ಕಿಂತ ಒಬ್ಬ ಕಲಾವಿದನಾಗಿ ನಿಮ್ಗೆ ಏನೆಲ್ಲ ಆಸೆ ಇದೆ ಅಂತ? ನನ್ಗೇನು ಆಸೆ ಇರ್ಲಿಲ್ಲ ಮ್ಯಾಮ್. ನನ್ಗೆ ಒಂದೇ ಆಸೆ ಇದ್ದಿದ್ದು ಮ್ಯಾಮ್, ನನ್ನ ಕೆಲಸನ ನಾನು ನೀಟಾಗಿ ಮಾಡ್ಬೇಕು. ಇಬ್ರು ಹೀರೋಯಿನ್ ಇದ್ದಾರೆ, ಒಬ್ರಿದ್ದಾರೆ, ಅವ್ರಿದ್ದಾರೆ, ಇವ್ರಿದ್ದಾರೆ ಅನ್ನೋದು ನಂಗೆ ಗೊತ್ತಿಲ್ಲ. ಭಯ ಅನ್ನೋದೊಂದಿತ್ತು ಮೊದಲನೇ ದಿನ ನನಗೆ. ಎಲ್ರದ್ದುಗಳೇ ನಾನು ಒಬ್ಬ ಹೊಸ್ಪ, ಎಲ್ಲರೂ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥವ್ರು, ಏನೋ ಎತ್ತನೋ, ಏನಾಗುತ್ತೋ, ಯಾರು ಬೈಕಂತಾರೋ, ಏನೋ ಹೇಗ್ ನೋಡ್ತಾರೋ, ನಮ್ಮ ಇಷ್ಟ ಜನದಾಗ ಆಕ್ಟ್ ಮಾಡ್ತಿದ್ದೀನಿ ಅನ್ನೋದೊಂದು ಭಯ ಇತ್ತು. ಅದು ಬಿಟ್ಟರೆ ನನಗೆ ಮ್ಯಾಮ್, ನನಗೆ ಪರ್ಸ್ನಲಿ ನನಗೆ ಇಷ್ಟ ಆಗೋದು ಇಂಪಾರ್ಟೆಂಟ್ ಅಲ್ಲ ಮ್ಯಾಮ್. ಗೊತ್ತಾ, ಕೂತ್ಕೊಂಡು ನೋಡ್ತಕ್ಕಂಥ ಆಡಿಯನ್ಸಿಗೆ ಸಿನಿಮಾ ಇಷ್ಟ ಆಗಬೇಕು. ನನಗೆ ಪರ್ಸ್ನಲಿ ನನಗೊಂದು ಚಾರ್ಟೆಡ್ ಫ್ಲೈಟಲ್ಲಿ ಓಡಾಡ್ಬೇಕು ಅಂತ ಅನ್ಸುತ್ತೆ. ಬಟ್ ಜನಕ್ಕೆ ಅದು ಇಷ್ಟ ಆಗಲ್ಲ ಮ್ಯಾಮ್. ಒಬ್ಬ ಬಡವ ಹೇಗಿರ್ತಾನೋ ಆಗಿದ್ರೆ ಜನ ನೋಡೋದು. ಊಟ ಮ್ಯಾಮ್, ಊಟ ನೀವೇನ್ ಮಾಡಬೇಕು, ಸಾವಿರಾರು ಕೋಟಿ ಇರುತ್ತೆ, ತಿನ್ನೋದು ಅನ್ನನೇ. ಅದ್ ಬಿಟ್ಟರೆ ಬೇರೆ ನಾವೇನು ತಿನ್ನಕಲ್ಲ, ದುಡ್ಡು ತಿನ್ನಕಲ್ಲ. ಅದೇ ನನಗೆ ನಾನು ಏನ್ ಅಂದ್ಕೊಂಡಿದ್ದೀನಿ, ನನ್ನ ಕೆಲಸ ನಾನು ನೀಟಾಗಿ ಮಾಡಿದ್ರೆ ಸಾಕು. ಅವ್ರವ್ರ ಕೆಲಸ ಅವ್ರವ್ರು ನೀಟಾಗಿ ಮಾಡಿದ್ರೆ ಎಂಡ್ ಆಫ್ ದಿ ಡೇ ಎಲ್ಲಾನು ರಿಸಲ್ಟ್ ಚೆನ್ನಾಗಿರುತ್ತೆ. ಆ ಥರ ನಾನು ಯಾವತ್ತು ನನಗೆ ಹೀಗಿಬೇಕು, ಡೈರೆಕ್ಟ್ರು ಏನ್ ಅಂದ್ಕೊಂಡಿದ್ರೆ ಅದನ್ನ ನಾನು ಫುಲ್ಫಿಲ್ ಮಾಡೋದು ನನ್ನ ಕೆಲಸ. ಅವ್ರು ಏನ್ ಹೇಳ್ತಾರೋ ಅದ್ ನಾನು ಮಾಡ್ತೀನಿ ಮುಂದೆನೂ ಸಹ. 2019 ಶುರುವಾದಂತ ದಿಲ್ಮಾರು ಹತ್ತತ್ರ 5 ವರ್ಷ ಆಗ್ತಾ ಬರ್ತಿದೆ. ಅವತ್ತಿನ ಕತೆ ಇವತ್ತಿಗೆ ಜನರಿಗೆ ಹೇಗ್ ರೀಚ್ ಆಗುತ್ತೆ? ಹಿಂಗೆ ಎಲ್ಲಾ ಕಾಲಕ್ಕೂ ಸದಾ ಕಾಲಕ್ಕೂ ಇರುವಂತ ಫ್ರೆಶ್ನೆಸ್ ಇದೆಯಾ? ಅಲ್ಲ, 100% ಇದೊಂದು ಯೂನಿವರ್ಸಲ್ ಆಗಿರ್ತಕ್ಕಂಥ ಒಂದು ಕತೆ. ಇದು ಇಲ್ಲೇ ಅಂತಲ್ಲ, ಎಲ್ಲೇ ಹೋದ್ರು, ಇನ್ನ ಒಂದು ವರ್ಷ ಹೋದ್ರು ಜನಕ್ಕೆ ಈ ಸಿನಿಮಾ ರೀಚ್ ಆಗುತ್ತೆ, ಇಷ್ಟ ಆಗುತ್ತೆ. ಯಾಕಂದ್ರೆ ಅಷ್ಟು ಫ್ರೆಶ್ ಆಗಿದೆ ಮ್ಯಾಮ್. ಯಾಕಂದ್ರೆ ಕತೆ ತಗೊಂಡಿರ್ತಕ್ಕಂಥ ಲೈನೇ ತುಂಬಾ ಚೆನ್ನಾಗಿದೆ. ಮೇ ಬಿ ಅವತ್ತು ಜನ ತಾಣ್ತಿದ್ರಲ್ವ ಗೊತ್ತಿಲ್ಲ, ಇವತ್ತಿಗೆ 100% ತಾಂತಾರೆ. ಬಿಕಾಸ್ ಯಾಕೆ ಅಂತಂದ್ರೆ ಜನಕ್ಕೆ ಈ ಕ್ಯಾರೆಕ್ಟ್ರು, ಈ ಕತೆ 100% ಇಷ್ಟ ಆಗುತ್ತೆ ಮ್ಯಾಮ್ ಜನಕ್ಕೆ. ಈಗ ನಿಮ್ಮ ಏನು ಫಸ್ಟ್ ಸಿನಿಮಾ, ನಿಮ್ಗೆ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೇಗಾಯ್ತು? ನೀವಂದ್ರೆ ಏನಾದ್ರು ರಿಸ್ಕ್ ಅನ್ಸಿದ್ಯಾ, ಅಥವಾ ಏನೋ ಕಲ್ತೆ ಅನ್ನೋದು? ಯಾಕಂದ್ರೆ ಮತ್ತೆ ಸಿನಿಮಾ ಇಂಡಸ್ಟ್ರಿನಲ್ಲೇ ಹೀರೋ ಆಗಿ ಮುಂದುವರಿಬೇಕಾದಂತವ್ರು, ಫಸ್ಟ್ ಸಿನಿಮಾದಿಂದ ನಿಮ್ಗೆ ಆದಂತ ಅನುಭವ ಏನು? ರಿಲೀಸ್ ಆದ್ಮೇಲೆ ಜನರ ಒಪಿನಿಯನ್ ಬೇರೆ. ಇಲ್ಲ, ನಾನು ತುಂಬಾ ಕಲ್ತಿದ್ದೀನಿ ಮ್ಯಾಮ್. ನನಗೆ ಕೆಲವೊಂದು ವಿಷಯಗಳು ನನಗೂ ಗೊತ್ತಿರಲಿಲ್ಲ. ನಾನು ತೆರೆ ಹಿಂದೆ ಕೆಲಸ ಮಾಡ್ಕೊಂಡಿದ್ದೆ. ತೆರೆ ಮುಂದೆ ಬಂದಾಗ ಒಂದು ನರ್ವಸ್ನೆಸ್ ಆಗಿರ್ಬೋದು, ಕ್ಯಾಮ್ರಾ ಸೆನ್ಸ್ ಆಗಿರ್ಬೋದು, ಪ್ರತಿಯೊಂದೂ ನನ್ಗೇನು ಗೊತ್ತು. ನಾವು ಕೇಳ್ತಿದ್ವಿ, ಮೊದ್ಲಾದ್ರೆ ಹೇಳ್ಬಿಡ್ತಿದ್ದೆ, ಅದ್ ಮಾಡ್ಬಿಡ, ಇದ್ ಮಾಡ್ಬಿಡ ಅಂತಂದ್ರು. ಹೇಳೋದು ಈಸಿ ಮ್ಯಾಮ್, ಬಟ್ ಮಾಡೋವಾಗ ಅದ್ರ ಕಷ್ಟ ಏನನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ತುಂಬಾ ಕಲ್ತಿದ್ವಿ ಮ್ಯಾಮ್. ಡೈರೆಕ್ಟಿಂದ ಆಗಿರ್ಬೋದು, ಒಂದು ಡೈಲಾಗ್ ಡೆಲಿವರಿ ಆಗಿರ್ಬೋದು, ಒಂದು ಫೇಸಲ್ಲಿ ಇರ್ತಕ್ಕಂಥ ಎಕ್ಸ್ಪ್ರೆಷನ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ನಾನು ತುಂಬಾ ಕಲ್ತಿದ್ದೀನಿ. ಡೈರೆಕ್ಟ್ರು ನಂಗೆ ತಿದ್ದಿದ್ದಾರೆ ಮ್ಯಾಮ್. ದೇವನಾಗೂ ಹೇಳ್ತೀನಲ್ಲ, ನನ್ನ ಕೆರಿಯರು, ನನ್ನ ಉಸಿರು ಇರ್ತಕ್ಕಂಥ ಕೊನೆ ಕ್ಷಣದವರೆಗೂ ಚಂದ್ರಮೌಳಿ ಅನ್ನೋ ಒಂದು ವ್ಯಕ್ತಿನ ನನ್ನ ಲೈಫ್ ಟೈಮ್ ನಾನು ಮರೆಯಲ್ಲ ಮ್ಯಾಮ್. ಯಾಕೆ ಅಂತಂದ್ರೆ ಇವತ್ತು ರಾಮ್ ಅನ್ನೋ ಒಂದು ವ್ಯಕ್ತಿನ ಇವತ್ತು ದಿಲ್ಮಾರ್ ಸಿನಿಮಾದಲ್ಲಿ ಸೈಕೋ ಶುಕ್ಲನಾಗಿ ಅವರು ಕೆತ್ತಿ ನಿಲ್ಸಿದ್ದಾರೆ ಗೊತ್ತಾ. ಅದು ಸಿನಿಮಾ ನೋಡಿದಾಗ ಪ್ರತಿಯೊಬ್ಬರಿಗೂ ಅನ್ಸುತ್ತೆ ಮ್ಯಾಮ್, ಆ ಕ್ಯಾರೆಕ್ಟರ್ ಹೇಗಯ್ಯ ಮಾಡ್ದ ಇವನು, ನಿಜವಾಗ್ಲೂ ಅದು ಕಷ್ಟ ಅದು ಅಂತ ಅಂದ್ಬಿಟ್ಟು. ಯಾಕಂದ್ರೆ ಮ್ಯಾಮ್, ಓಪನಿಂಗ್ ಇಂದ ಎಂಡ್ ಕ್ಲೈಮ್ಯಾಕ್ಸ್ ವರ್ಗುನು ಆ ಫೀಲ್ನ ನಾವೆಲ್ಲೂ ಬಿಟ್ಕೊಟ್ಟಿಲ್ಲ ಮ್ಯಾಮ್. ನಿಜವಾಗ್ಲೂ ತುಂಬಾ ಹಾರ್ಡ್ ವರ್ಕ್ ಮಾಡಿದೀವಿ, ತುಂಬಾ ಕಷ್ಟಪಟ್ಟಿದೀವಿ, ತುಂಬಾ ಟ್ರೈನ್ ಅಪ್ ಮಾಡಿದ್ದಾರೆ.
ನನ್ನನ್ನ ತುಂಬಾ ತಯಾರು ಮಾಡಿದ್ದಾರೆ. ಅವ್ರು ಒಂದೇ ಮಾತು ಮ್ಯಾಮ್ ಹೇಳ್ತಿದ್ರು, ಇದು ನನ್ನ ಲೈಫು, ನಿಮ್ ಲೈಫು ಬ್ರೋ, ದಯವಿಟ್ಟು ಅದನ್ನ ನೆನಪಿಸ್ಕೊಳ್ಳಿ, ಎಲ್ಲೂ ಬಿಡಬೇಡಿ. ಅದು ನನಗೆ ಈ ಸೀನಲ್ಲಿ ಈ ಎಮೋಷನ್ ಬೇಕೇ ಬೇಕು ಬ್ರೋ, ಇಲ್ಲಾಂದ್ರೆ ನನಗೆ ನೋಡಿ ಬ್ರದರ್, ನಾನು ನಿಮ್ಗೆ ಬಂದು ಫೈಟ್ ಮಾಡೋದ ಬೇಡ ಬ್ರದರ್, ತಲೆ ಕೆಡ್ಸ, ಬಟ್ ನನಗೆ ಈ ಫೀಲ್ ಎಮೋಷನ್ ನಂಗೆ ಬೇಕೇ ಬೇಕು, ಇದು ಎಲ್ಲೂ ಕಮ್ಮಿ ಆಗ್ಕೂಡ್ದು ಅಂತ ಅಂದ್ಬಿಟ್ಟು ಪ್ರತಿ ದಿನ ನನ್ಗೆ ಬೆನ್ ತಟ್ಟಿದ್ದಾರೆ. ನಾನು ಎಷ್ಟೇ ಒಂದೊಂದ್ಸಲಿ ಎಷ್ಟೋ ಇರಿಟೇಟ್ ಮಾಡಿದ್ರು ಮನುಷ್ಯ ಬೇಜಾರಾಗಿಲ್ಲ, ಸಪೋರ್ಟ್ ಮಾಡಿದ್ದಾರೆ ಮ್ಯಾಮ್. ನಾನು ಅದನ್ನ ಎಂಟೈರ್ ಟೀಮ್ಗೆ ನಾನು ಆ ಕ್ರೆಡಿಟ್ ಕೊಡಕ್ಕೆ ಇಷ್ಟಪಡ್ತೀನಿ. ತುಂಬಾ ಕಲ್ತಿದ್ದೀನಿ ಮ್ಯಾಮ್. ನೋಡಿ ಮ್ಯಾಮ್, ಮೊದಲನೇ ಸಿನಿಮಾ ಎಂತರ್ಗುನು ಅದೊಂದು ಲೈಫ್ ಟೈಮ್ ಮೆಮೊರಿನೇ ಅದು. ಆ ತರ ನನ್ನ ಕೆರಿಯರಲ್ಲಿ ನಾನು ಎಷ್ಟು ಸಿನಿಮಾ ಮಾಡ್ತೀನೋ ಮಾಡಲ್ವೋ ಗೊತ್ತಿಲ್ಲ ಮ್ಯಾಮ್. ನನ್ನ ಕೆಲಸ ನಾನು ನೀಟಾಗಿ ಮಾಡಿದ್ದೀನಿ. ನನ್ನ ಡೈರೆಕ್ಟರ್ ನನಗೆ ಹ್ಯಾಪಿ ಆದ್ರೆ ಸಾಕು ಮ್ಯಾಮ್. ಆಮೇಲೆ ನೋಡ್ದಂತ ಕರ್ನಾಟಕದ ಜನ ಇದ್ದಾರೆ ಗೊತ್ತಾ ಮ್ಯಾಮ್, ನಾನು ಏನ್ ಕಷ್ಟಪಟ್ಟಿದ್ದೀನಿ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ, ಯಾಕಂದ್ರೆ ಸಿನಿಮಾ ನೋಡಿದಾಗ ಖುಷಿ ಇದೆ ಮ್ಯಾಮ್.